ತುಂಬ ಜನ ಕೇಳಿರುವಂತಹ ಪ್ರಶ್ನೆ, ಗೃಹಲಕ್ಷ್ಮಿ ಬಾಕಿ 4 ಕಂತು ಅಂದರೆ 8,000 ಹಣ ಜಮಾ ಯಾವಾಗ, 32 ಹಾಗೂ 33ನೇ ಕಂತು ಅಂದರೆ ಯಾವ ತಿಂಗಳ ಹಣ ಅಂತೇಳಿ. ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ 31 ಮತ್ತು 32 ಹಾಗೂ 33ನೇ ಕಂತುಗಳ ಹಣ ಯಾವ ತಿಂಗಳದ್ದು ಮತ್ತು ಇದುವರೆಗೆ ಎಷ್ಟು ಕಂತುಗಳ ಹಣ ಬಂದಿದೆ ಹಾಗೂ ಎಷ್ಟು ಕಂತುಗಳು ಬಾಕಿ ಇವೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. 31 ಮತ್ತು 32ನೇ ಕಂತಿನ ಹಣ ಅಂದರೆ ಪ್ರಸ್ತುತ ಈಗ 31 ಮತ್ತು 32ನೇ ಕಂತು ಎರಡೂ ಕಂತುಗಳು ಒಟ್ಟೊಟ್ಟಿಗೆ ಜಮಾ ಆಗ್ತಾ ಉಂಟು. ಕೆಲವರಿಗೆ ಒಂದೇ ದಿನದಲ್ಲಿ 4,000 ಹಣ ಜಮಾ ಆದರೆ ಇನ್ನು ಕೆಲವರಿಗೆ 2 ರಿಂದ 3 ದಿನ ಅಥವಾ ಒಂದು ವಾರದ ಗ್ಯಾಪಲ್ಲಿ 2,000 ಮತ್ತು 2,000 ಈ ರೀತಿ 4,000ದಂತೆ ಜಮಾ ಆಗುತ್ತಿದೆ. ಈಗಾಗಲೇ 50%ಗಿಂತ ಹೆಚ್ಚು ಜನರಿಗೆ 32ನೇ ಕಂತಿನ ಹಣ ಕೂಡ ಬಂದು ತಲುಪಿದೆ. ಇನ್ನು 31ನೇ ಕಂತು ಅದು ಏಪ್ರಿಲ್ ತಿಂಗಳ ಹಣ. ಅಂದರೆ ನೀವು 31 ಮತ್ತು 32ನೇ ಕಂತಿನ ಹಣ ಇದು ಯಾವ ತಿಂಗಳದು ಅಂತ ಕೇಳಿದ್ರಲ್ವ, ಅದು 31ನೇ ಕಂತಿನ ಹಣ ಏಪ್ರಿಲ್ ತಿಂಗಳು ಹಾಗೂ 32ನೇ ಕಂತಿನ ಹಣ ಮೇ ತಿಂಗಳ ಹಣ ಈಗ ಬಂದಿರುವಂಥದ್ದು. ಇನ್ನು 33ನೇ ಕಂತಿನ ಹಣ ಜೂನ್ ತಿಂಗಳದು ಬಿಡುಗಡೆಯ ಹಂತದಲ್ಲಿದೆ. ಇನ್ನು ಬಾಕಿ ಇರುವಂತಹ 4 ಕಂತುಗಳ ಲೆಕ್ಕಾಚಾರ ಅಂದರೆ ಅದು ಯಾವಾಗ ಬರುತ್ತೆ, ಅದು ಇನ್ನೂ ಕೂಡ 8,000 ಬಾಕಿ ಇದೆ ಅಲ್ವಾ, ಅದು ಯಾವಾಗ ಬರುವಂಥದ್ದು ಅಂತ ಕೂಡ ಕೇಳ್ತಾ ಇದ್ದೀರಾ. ಪ್ರಸ್ತುತ ವರ್ಷದ ಪೆಂಡಿಂಗ್ ಕಂತುಗಳು ಜೂನ್ ಮತ್ತು ಜುಲೈ ತಿಂಗಳ 2 ಕಂತುಗಳು. ಕಳೆದ ವರ್ಷದ ಪೆಂಡಿಂಗ್ ಅಂತ ಹೇಳಿದರೆ 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 2 ಕಂತುಗಳು ಹಣ ಇದುವರೆಗೆ ಬಿಡುಗಡೆ ಆಗಿಲ್ಲ. ಒಟ್ಟಾರೆಯಾಗಿ ಸರ್ಕಾರದ ಕಡೆಯಿಂದ 4 ಕಂತುಗಳು ಅಂದರೆ 8,000 ರೂಪಾಯಿಗಳು ಕೂಡ ಇನ್ನು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬರುವುದು ಬಾಕಿ ಇದೆ. ಇನ್ನು ಸರ್ಕಾರ ಪ್ರತಿ ತಿಂಗಳು ಒಂದು ನಿಗದಿತ ದಿನಾಂಕವನ್ನು ಅಂದರೆ ಉದಾಹರಣೆಗೆ ನಾವು ಈಗ ಇದು ಆಗಸ್ಟ್, ಇನ್ನು ನೆಕ್ಸ್ಟ್ ಬರುವಂಥ ಸೆಪ್ಟೆಂಬರ್ 10 ಅಥವಾ 15ನೇ ತಾರೀಕು ಈ ರೀತಿ ಫಿಕ್ಸ್ ಮಾಡಿ ಹಣ ಜಮಾ ಮಾಡಿದರೆ ಫಲಾನುಭವಿಗಳಿಗೂ ಕೂಡ ಅನುಕೂಲ ಆಗ್ತದೆ ಅಂತ ಕೂಡ ತುಂಬ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಅಂದರೆ ಒಂದೇ ದಿವಸ ಫಿಕ್ಸ್ ಮಾಡಿದರೆ ನಾವು ವೆಯ್ಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಆ ಡೇಟಿಗೆ ಬರದಿದ್ದರೆ ಮಾತ್ರ ನಾವು ನಮ್ಮ ಏನಾದರೂ ಸಮಸ್ಯೆ ಇದೆಯಾ ನಮ್ಮ ಅಕೌಂಟಲ್ಲಿ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆ ಅಂತ ಚೆಕ್ ಮಾಡ್ಬೋದು. ಅದು ಕೂಡ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದೀರಾ. ನಿಮಗೇನಾದರೂ ಕಳೆದ 4 ಅಥವಾ 6 ತಿಂಗಳಿಂದ ಹಣ ಬಂದಿಲ್ಲದಿದ್ದರೆ ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1 ಅಥವಾ ಬೆಂಗಳೂರು 1 ಈ ರೀತಿಯ ಸೇವಾ ಕೇಂದ್ರ ಯಾವುದು ನಿಮಗೆ ಹತ್ತಿರ ಇದೆ ಅಲ್ಲಿ ಹೋಗಿ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ. ಅಲ್ಲಿ ಕೂಡ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಅಥವಾ DBT ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡಿ ಅಲ್ಲಿಯೂ ಕೂಡ ನಿಮಗೆ ಯಾವ ಕಂತಿನ ಹಣ ಯಾವಾಗ ಬಂದಿದೆ ಎಲ್ಲವೂ ಕೂಡ ಡೀಟೇಲ್ಸ್ ಆಗಿ ಶೋ ಆಗ್ತದೆ. ಅಲ್ಲಿ ಕೂಡ ಚೆಕ್ ಮಾಡಿ ಅಲ್ಲಿ ನಿಮ್ಮ ಆಧಾರ್ ನಂಬರನ್ನು ಹಾಕಿ OTPಯನ್ನು ಹಾಕಿದರೆ ನಿಮ್ಮ ಗೃಹಲಕ್ಷ್ಮಿ ಹಣ ಯಾವಾಗ ಯಾವ ತಿಂಗಳದು ಯಾವ ತಿಂಗಳಿಗೆ ಜಮಾ ಆಗಿದೆ ಯಾವ ತಾರೀಕಿಗೆ ಜಮಾ ಆಗಿದೆ ಅಂತ ಕೂಡ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಅಲ್ಲಿ ತಗೊಳ್ಬಹುದು. ಇನ್ನು ಯಾರ್ಯಾರಿಗೆ 31 ಮತ್ತು 32ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ನಿಮ್ಮ ಯಾವ ಜಿಲ್ಲೆಗೆ ಬಂದಿಲ್ಲ ಅದು ಹೈಲೈಟ್ಸ್ ಆಗುತ್ತೆ ಎಲ್ಲರೂ ಕೂಡ ನೋಡಿದಾಗ. ಅದಕ್ಕಾಗಿ ದಯವಿಟ್ಟು ನೀವು ಕಮೆಂಟಲ್ಲಿ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿದರೆ ನಿಮ್ಮ ಜಿಲ್ಲೆಗೆ ನೆಕ್ಸ್ಟ್ ಬರುವ ತಿಂಗಳಲ್ಲಿ ಯಾವ ಕಂತು ಹಾಕ್ತಾರೋ ಅದು ಮೊದಲಿಗೆ ಹಾಕುವಂತಹ ಒಂದು ಚಾನ್ಸಸ್ ಕೂಡ ಇದೆ. ದಯವಿಟ್ಟು ನೀವು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ನಿಮಗೆ ಹಣ ಬಂದಿದ್ದರೆ ಹಣ ಬಂದಿದೆ ಅಂತ ಮೆನ್ಷನ್ ಮಾಡಿ. ಇಲ್ಲ ಅಂತ ಹೇಳಿದವರು ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ಮತ್ತು ಯಾವ ಕಂತು ನಿಮಗೆ ಬಂದಿಲ್ಲ, 4,000 ಹಣ ಬಂದಿಲ್ವಾ ಅಥವಾ 2,000 ಹಣ ಬಂದಿಲ್ವಾ ಅಂತ ಕಮೆಂಟ್ ಮಾಡಿ. ಈ ಕಮೆಂಟನ್ನು ಓದುವವರು ಹೆಚ್ಚಿನವರು ಕೂಡ ಇರ್ತಾರೆ. ಅದು ಎಲ್ಲ ಕಡೆ ಶೇರ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಅದಕ್ಕಾಗಿ ಇಂತಹ ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲ್ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಈ ಲಿಂಕನ್ನು ಶೇರ್ ಮಾಡಿ. ಧನ್ಯವಾದಗಳು.